ಮುಖ್ಯವಾಗಿ ನೋಡಿ, ಈಗ ನಿಮ್ಗೆ ಕಾಲ್ ಬರುತ್ತೆ, ನೀವು ವಿಶ್ವಕಪ್ಗೆ ಸೆಲೆಕ್ಟ್ ಆಗಿದ್ವಿ, ನೀವು ಕೂಡ ಟೀಮ್ ಅಲ್ಲಿ ಇದ್ದೀರಿ ಅಂತ ಹೇಳಿದ ತಕ್ಷಣ ಏನ್ ಅನಿಸ್ತು? ನಿಮ್ಮ ಫ್ಯಾಮಿಲಿ ಖುಷಿ ಹೇಗಿತ್ತು? ನಿಮ್ ತಂದೆ ಏನ್ ಹೇಳಿದ್ರು? ಆ ಖುಷಿ ಅಂದ್ರೆ ನಿಮ್ಗೆ ಸೆಲೆಕ್ಟ್ ಆಗಿದ್ರು ಅಂತ ಕಾಲ್ ಬರುತ್ತಲ್ವಾ, ಆ ಕ್ಷಣ ಹೆಂಗಿತ್ತು ಅಂತ? ಆ ಕ್ಷಣ ಬಹಳನೇ ಖುಷಿಯಾಗಿತ್ತು. ಬಟ್ ಅಷ್ಟೊಂದು ಖುಷಿ ಅನ್ನೋದು ಹೇಳಕ್ಕಾಗಲ್ಲ, ಯಾಕಂದ್ರೆ ಅದು 60 ಜನ ಕ್ಯಾಂಪ್ ಅಲ್ಲಿ ಇದ್ವಿ. ಬಟ್ ನನಗೆ ಹೋಪ್ ಇತ್ತು, ಯಾಕಂದ್ರೆ ಬೆಸ್ಟ್ ಪ್ಲೇಯರ್ ನ ವರ್ಲ್ಡ್ ಕಪ್ ತಗೊಂತಾರೆ ಅಂತ ಅಂದ್ಮೇಲೆ 60 ಮೆಂಬರ್ ಅಲ್ಲಿ ನಾನು ನಮ್ಮ ಸ್ಟೇಟ್ ಇಂದ ಬೆಸ್ಟ್ ಇದ್ದೀನಿ ಅಂತ ನನಗೂ ಗೊತ್ತು, ಮತ್ತೆ ನನ್ನ ಸ್ನೇಹಿತರಿಗೂ ಗೊತ್ತಿತ್ತು. ಯಾವಾಗ ನನಗೆ ಕರೆ ಬಂತು ನಮ್ಮ ಸ್ಟೇಟ್ ಇಂದ ನಿನ್ಗೆ ಈ ತರ ಕ್ಯಾಂಪ್ ಕೊಟ್ಟಿದ್ದಾರೆ 60 ಮೆಂಬರ್ಸ್ ಅಂತ, ನಮ್ಮ ಕ್ಲಬ್ ಅಲ್ಲಿ ಆಲ್ರೆಡಿ ಸೆಲೆಬ್ರೇಷನ್ ಸ್ಟಾರ್ಟ್ ಆಗಿತ್ತು. ಮನೇಲೂ ಕೂಡ ಎಲ್ಲರಿಗೂ ನಂಬಿಕೆ ಇತ್ತು. ಮನೇಲಿ ಎಲ್ಲರೂ ಅಷ್ಟೇ, ಕ್ಲಬ್ ಅಲ್ಲಿ ನಮ್ಮ ಕೋಚ್ ಪ್ರತಿಯೊಬ್ರು ಹೇಳ್ತಿದ್ದು, ನಿನ್ನ ಆಟ ನೀನ್ ಪ್ರದರ್ಶನ ಮಾಡು, ನಿನಗೆ ಸಿಗತ್ತೆ. ಯಾಕಂದ್ರೆ ನೀವು ಅದೇ ಒಂದು ಹೈಯೆಸ್ಟ್ ಅಚೀವ್ಮೆಂಟ್ ವರ್ಲ್ಡ್ ಕಪ್ ನಡೀತಿದೆ ಅಂತ ಅಂದ್ಮೇಲೆ ಖಂಡಿತವಾಗಿಯೂ ಅಲ್ಲಿ ಒಂದು ಒಳ್ಳೆ ಆಟಗಾರರಿಗೆ ಅವಕಾಶ ಸಿಗುತ್ತೆ ಅಂದ್ಮೇಲೆ ನಂದು ಪ್ರೀವಿಯಸ್ ಸೀನಿಯರ್ ನ್ಯಾಷನಲ್ಸ್ ಅಲ್ಲೂ ಪರ್ಫಾರ್ಮೆನ್ಸ್ ಚೆನ್ನಾಗಿರೋದ್ರಿಂದ ಮೊದಲನೇ ಕ್ಯಾಂಪು ನಾನು ಡಿಸೆಂಬರ್ 9ರಿಂದ ಜನವರಿ 10ನೇ ತಾರೀಕು ಟೀಮ್ ಅನೌನ್ಸ್ ಆಗೋವರೆಗೂ ನನ್ನ ಪ್ರದರ್ಶನ ಉತ್ತಮ ಚೆನ್ನಾಗೇ ಇತ್ತು. ಮತ್ತೆ ನಾನು ಬಹಳ ಕಾನ್ಫಿಡೆನ್ಸ್ ಆಗಿದ್ದೆ ಫುಲ್ ಟೂರ್ನಿಮೆಂಟ್ ಮತ್ತೆ ಕ್ಯಾಂಪ್ ಅಲ್ಲಿ. ಹಾಗಾಗಿ ನಾನು ಆ ಖುಷಿಲೇನೆ ಕ್ಯಾಂಪ್ ಅಟೆಂಡ್ ಮಾಡಿದ್ದು ನನಗಿನ್ನ ನನ್ನ ಗೇಮ್ ನ ಜಾಸ್ತಿ ಆಡೋಕೆ ಬೂಸ್ಟ್ ಮಾಡೋಕೆ ತುಂಬಾ ಹೆಲ್ಪ್ ಆಯ್ತು. ಮುಖ್ಯವಾಗಿ ನೋಡಿ, ಈಗ ನಿಮ್ಗೆ ಕಾಲ್ ಬರುತ್ತೆ, ನೀವು ವಿಶ್ವಕಪ್ಗೆ ಸೆಲೆಕ್ಟ್ ಆಗಿದ್ವಿ, ನೀವು ಕೂಡ ಟೀಮ್ ಅಲ್ಲಿ ಇದ್ದೀರಿ ಅಂತ ಹೇಳಿದ ತಕ್ಷಣ ಏನ್ ಅನಿಸ್ತು? ನಿಮ್ಮ ಫ್ಯಾಮಿಲಿ ಖುಷಿ ಹೇಗಿತ್ತು? ನಿಮ್ ತಂದೆ ಏನ್ ಹೇಳಿದ್ರು? ಆ ಖುಷಿ ಅಂದ್ರೆ ನಿಮ್ಗೆ ಸೆಲೆಕ್ಟ್ ಆಗಿದ್ರು ಅಂತ ಕಾಲ್ ಬರುತ್ತಲ್ವಾ, ಆ ಕ್ಷಣ ಹೆಂಗಿತ್ತು ಅಂತ? ಆ ಕ್ಷಣ ಬಹಳನೇ ಖುಷಿಯಾಗಿತ್ತು. ಬಟ್ ಅಷ್ಟೊಂದು ಖುಷಿ ಅನ್ನೋದು ಹೇಳಕ್ಕಾಗಲ್ಲ, ಯಾಕಂದ್ರೆ ಅದು 60 ಜನ ಕ್ಯಾಂಪ್ ಅಲ್ಲಿ ಇದ್ವಿ. ಬಟ್ ನನಗೆ ಹೋಪ್ ಇತ್ತು, ಯಾಕಂದ್ರೆ ಬೆಸ್ಟ್ ಪ್ಲೇಯರ್ ನ ವರ್ಲ್ಡ್ ಕಪ್ ತಗೊಂತಾರೆ ಅಂತ ಅಂದ್ಮೇಲೆ 60 ಮೆಂಬರ್ ಅಲ್ಲಿ ನಾನು ನಮ್ಮ ಸ್ಟೇಟ್ ಇಂದ ಬೆಸ್ಟ್ ಇದ್ದೀನಿ ಅಂತ ನನಗೂ ಗೊತ್ತು, ಮತ್ತೆ ನನ್ನ ಸ್ನೇಹಿತರಿಗೂ ಗೊತ್ತಿತ್ತು. ಯಾವಾಗ ನನಗೆ ಕರೆ ಬಂತು ನಮ್ಮ ಸ್ಟೇಟ್ ಇಂದ ನಿನ್ಗೆ ಈ ತರ ಕ್ಯಾಂಪ್ ಕೊಟ್ಟಿದ್ದಾರೆ 60 ಮೆಂಬರ್ಸ್ ಅಂತ, ನಮ್ಮ ಕ್ಲಬ್ ಅಲ್ಲಿ ಆಲ್ರೆಡಿ ಸೆಲೆಬ್ರೇಷನ್ ಸ್ಟಾರ್ಟ್ ಆಗಿತ್ತು. ಮನೇಲೂ ಕೂಡ ಎಲ್ಲರಿಗೂ ನಂಬಿಕೆ ಇತ್ತು. ಮನೇಲಿ ಎಲ್ಲರೂ ಅಷ್ಟೇ, ಕ್ಲಬ್ ಅಲ್ಲಿ ನಮ್ಮ ಕೋಚ್ ಪ್ರತಿಯೊಬ್ರು ಹೇಳ್ತಿದ್ದು, ನಿನ್ನ ಆಟ ನೀನ್ ಪ್ರದರ್ಶನ ಮಾಡು, ನಿನಗೆ ಸಿಗತ್ತೆ. ಯಾಕಂದ್ರೆ ಅದೇ ಒಂದು ಹೈಯೆಸ್ಟ್ ಅಚೀವ್ಮೆಂಟ್ ವರ್ಲ್ಡ್ ಕಪ್ ನಡೀತಿದೆ ಅಂತ ಅಂದ್ಮೇಲೆ ಖಂಡಿತವಾಗಿಯೂ ಅಲ್ಲಿ ಒಂದು ಒಳ್ಳೆ ಆಟಗಾರರಿಗೆ ಅವಕಾಶ ಸಿಗುತ್ತೆ ಅಂದ್ಮೇಲೆ ನಂದು ಪ್ರೀವಿಯಸ್ ಸೀನಿಯರ್ ನ್ಯಾಷನಲ್ಸ್ ಅಲ್ಲೂ ಪರ್ಫಾರ್ಮೆನ್ಸ್ ಚೆನ್ನಾಗಿರೋದ್ರಿಂದ ಮೊದಲನೇ ಕ್ಯಾಂಪು ನಾನು ಡಿಸೆಂಬರ್ 9ರಿಂದ ಜನವರಿ 10ನೇ ತಾರೀಕು ಟೀಮ್ ಅನೌನ್ಸ್ ಆಗೋವರೆಗೂ ನನ್ನ ಪ್ರದರ್ಶನ ಉತ್ತಮ ಚೆನ್ನಾಗೇ ಇತ್ತು. ಮತ್ತೆ ನಾನು ಬಹಳ ಕಾನ್ಫಿಡೆನ್ಸ್ ಆಗಿದ್ದೆ ಫುಲ್ ಟೂರ್ನಿಮೆಂಟ್ ಮತ್ತೆ ಕ್ಯಾಂಪ್ ಅಲ್ಲಿ. ಹಾಗಾಗಿ ನಾನು ಆ ಖುಷಿಲೇನೆ ಕ್ಯಾಂಪ್ ಅಟೆಂಡ್ ಮಾಡಿದ್ದು ನನಗಿನ್ನ ನನ್ನ ಗೇಮ್ ನ ಜಾಸ್ತಿ ಆಡೋಕೆ ಬೂಸ್ಟ್ ಮಾಡೋಕೆ ತುಂಬಾ ಹೆಲ್ಪ್ ಆಯ್ತು.